ಘನಶ್ಯಾಮ ದೇವ ಅನವರತ ಪರಿಪಾಲಿಸೋ ದೇವ ಅನವರತ ಪರಿಪಾಲಿಸೋ ಶ್ರೀ ಮುರಳಿ ಘನಶ್ಯಾಮ ಐಶ್ವರ್ಯ ಮಸ್ತ ಮೇಲೆ ಕೇಳ ಪ್ರಾಣ ಕಾಸ್ತೆ ಕಾಂತ ಕಾಂತೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಅಮೃತ ತರಂಗಿಯಂತೆ ಒಪ್ಪುವ ಅಭಿಮಾನ್ಯನ ಮೇಲೆ ಪಾರ್ಥನು ಬಹು ಪ್ರೇಮ. ಕುಂತರು ನಿಂತರು ಭಗನ ಬಾಲ ಲೀಲೆ ನೋಡಿ ಹರುಷ ಪಡುವನು. ಕಾಂತ ಪಂಥವುಳ್ಳ ಪಾರ್ಥನ ಇಲ್ಲದ ಸಮಯದಲ್ಲಿ ದುರಕ್ಕೆ ಕಳಿಸುವುದು ನಿನಗೆ ನ್ಯಾಯವಲ್ಲ ಕಾಂತ, ಗುಣವಂತ.
ಕಾದನದಿ ಜಯ ಸೂರ್ಯ ನದಿದನ ಯಮಪುರಕ್ಕೆ ನದಿದನ ಕಾದನದಿ ಜಯ ಸೂರ್ಯ ನದಿದನ ಕಳಸುವೆ ಯಮಪುರಕ್ಕೆ ನದಿದನ ಪಾರೆ ಯಜ್ಞಯ ರಮಣೆ ಬಳಿಮಾರೆ ಮಾರೆ ಬಳಿಮಾರೆ ಮಾರೆ ಉಡು ರಾಜ ಮುಖಿಯಾದ ಮಣದಿ ಮಣಿ ಪಡವಿಪ ಕೌರವ ಪಡೆಗಳರಿ ಕರ್ಣಾದ್ರು ರಾಜಗಳನ್ನು ಒಡೆದು ಬರಬರೆಂದು ಕೊಡು ನೇಮವೆಂದು ಆಕೆಯ ಕಾಂತೆ ಪಾದಸೆರೆ ಸಂಗಳಿಗೆ ವಂದಿಸಿ ಬೇಡುವನು ನಾನು ಎಷ್ಟು ಹೇಳ ಕಾಲಕ್ಕೆ ಕೇಳಬಲ್ಲನ ಕಾಂತೆ ಅವರಿಗೆ ಹತ್ತಿರವಾದ ಇದ್ದದ ಭ್ರಾಂತಿ ಪ್ರಿಯಾ ಅದೇ ಹಾಗಾದ್ರೆ ಹೇಳುವನೆ ಕೇಳು. ಅದೇನು ಸಂಸ್ಥಾರಲ್ಲಿ ಹೇಳು ಒಡ ಹುಟ್ಟಿದವರೋಳು ಜೀವನೇನ ಕಡು ಚೆಲ್ವ ಮಗನೋಳು ಎಲ್ಲವ ಕರೋಣ ಹೋದ ಬೇಡನಾದ ಲೇವನ ಕಾಂತ ಒಡ ಹುಟ್ಟಿದವರ ಭೀಮಾರ್ಜುನ ಮೇಲಿರುವ ಪ್ರೀತಿ ಮಗನಾದ ಅಭಿಮಾನ್ಯನ ಮೇಲೆ ಇಲ್ಲದಾಯ್ತೆ ಆಹಾ ಕಾಂತ ರಮಣೆ ಇಂಥ ಭೇದವನ್ನು ಕಲ್ಪಿಸುವುದು ನಿನಗೆ ನ್ಯಾಯವಲ್ಲ ರಮಣ, ಸನ್ಮೋಹನ ಭರಣ. ಅದೇ ಕಾಂತೆ ಹೇಳುವನು ಕೇಳು ಪಾಂಡವರ ಪ್ರಾಣ ಸಖಿ ನೀಕೆಯ ನುಡಿಯನ್ನು ಹೃದಯ ಬರಿ ಪ್ರಿಯ ಸುಂದರಿ ಪ್ರಿಯ ಸುಂದರಿ ಪಾಂಡವರ ಪ್ರಾಣ ಸಖಿ ನಮ್ಮ ಕಂದನು ವೀರಸೂರನು ಪದವಕ್ಕೆ ಹೋಗುವನು ದೇವವ ಕೇಳುವನು ನಮ್ಮ ಕಂದನು ವೀರಸೂರನು ಪದವಕ್ಕೆ ಹೋಗುವನು ದೇವವ ಕಂದನಿಗೆ ನೀತಿಯನ್ನು ಕಂದನಿಗೆ ನೀತಿಯನ್ನು ಕೇಳೇನು ಪಂಚ ಪಾಂಡವರ ಹೃದಯ ಪರಿ ಪ್ರಿಯ ಸುಂದರಿ ಪಂಚ ಪಾಂಡವರ ಪ್ರಾಣ ಸಖಿ ಅದೇ ಸರ್ವಸಾಕ್ಷಿಯೇ ಸಹೋದರನ ಮೇಲೆ ಇದ್ದಂತ ಕಾರಣವು ತೊಲನಾದ ಅಭಿಮಾನ್ಯನ ಮೇಲೆ ಇಲ್ಲ ಎಂದು ತದ್ಭೇದವನ್ನು ವಹಿಸುವೆ. ಇದ್ದ ಮಾತನ್ನೇ ಹೇಳಿದನಲ್ಲ. ತದ್ ವಿಷಯದವರು ಭೇದರಹಿತನಾಗಿದ್ದನಲ್ಲಿ ತದ್ಭೇದವನ್ನ ಕಲ್ಪಿಸುವ ರಾಣಿ ಕಾಳುವರುಗಲ್ಲ ನಿಬ್ಬಬೇಡಿ ಪ್ರಿಯಾ ಅದೇ ಕಾಂತೆ. ಹಾಗಾದ್ರೆ ಇದಲ್ಲದೆ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಸಿಂಧು ಪೂರಿ ಶಾನ ದಯಾರಿ ನಮ್ಮ ಕಂದಗನೆ ಮಾವ ಕೊಡದೀರ ರಮಣ ಆ
ಯಾಕೆ? ಸಿಂಧು ಪುರೇಶನ ದಯದಿಂದ ಕಂದನಿಗೆ ನೇಮವನ್ನು ಕೊಡಬೇಡ ರಮಣ ಸನ್ಮೋಹನಾಭರಣ. ಹಾಗೆಯೇ ಮಂದಗಮನಿಯಾದ ಚಂದ್ರಮುಖಿ ಇಂದಿನ ಯುದ್ಧ ಮಂಡಲದಡಿಗೆ ಹೋಗದರಿ ಎಂದು ತದ್ಬುದ್ಧಿ ಅಂತ ಹೇಳಿದರೆ ಅವನ ಮನೋ ನಿರ್ಧಾರವಾಗಲ್ಲ ಅರಿಯದು. ಕಂದನಾದ ಅಭಿಮಾನ್ಯನಿಗೆ ಇಂದಿನ ಕಾರಣಕ್ಕೆ ಹೋಗದರಿ ಎಂದು ತದ್ಬುದ್ಧಿ ಅಂತ ಹೇಳಿ ಇವನ ಸಂದೇಹವನ್ನು ಬಿಡಿಸಿ ನಮ್ಮ ಮಂದಿರಕ್ಕೆ ಕರೆದುಕೊಂಡು ಹೋಗಬಹುದು. ಸದ್ಯ ಸುಬ್ರಾಂತ ನಿನ್ನ ಇಷ್ಟದಷ್ಟಾಗಲಿ ಕಾಂತ ಗುಣವಂತ. ನಮೋ ನಮೋ ಜನನಿ ಸೌಖ್ಯ ಪ್ರಧಾಯಿನಿ. ನಿನಗೆ ಮಕ್ಕಳಾದ ಪುತ್ರ ಕೋಮಲ ಮಾತ್ರ. ಅಮ್ಮ ಜನನಿಯಾದ ದ್ರೌಪದಿ ಮಗನೇ, ಮಧೋನ್ಮತ್ತರಾದ ದುರ್ಯೋಧನ ಬಲಮತ್ತರನ್ನು ಮಾಡಿ ಬರಲಾತಾತಿ. ಅಮ್ಮಯ್ಯ ಪುತ್ರ ಭೂಮಂಡಲದವರ ಭುಜಬಲ ತಂಡರಾದ ದಲಿತ ಕುರಮಂಡಲ ಜನ ಪ್ರಚಂಡತರ ತಂಡಿಗಳಿಗೆ ಕದಲಿಕ್ಕೆ ಸುಂಡಲ ಅಂತ ಪಟ್ಟು ಖಂಡಿತವಾಗಿ ಬರಬೇಕು. ಮಾತೆ ತಂಡತರ ಎನ್ನ ಬಾವು ತಂಡಗಳನ್ನು ತಿಂಡಿಗಡಿಗೆ ಕಂದನದವರೆಗೆ ಪ್ರತಿಭಟನವರ ಉಂಡಗಳನ್ನು ಕಟ್ಟದಿಂದ ಖಂಡಿಸಿ ಬಳಿಗೆ ಕಂಡಿಗೆಯನ್ನು ಬೆಳೆಸಬೇಕು. ರಣಮಂಡಲದವರೆಗೆ ಅವರ ಮುಂಡಗಳನ್ನು ತಿಂಡಿಗಡಿಗೆ ಪಾದದಯಗಳನ್ನು ತಾಂಡವಾಡಿ ಭೂಮಂಡಲದ ವಿಜಯಗಾರಿಯನ್ನು ಕೂಡಿಕೊಂಡವರು ಮತ್ತೆ ನಿಯಮವನ್ನು ಪ್ರಯತ್ನಿಸಕ್ಕೆ. ಅಮ್ಮಯ್ಯ ಅದೇನು ಸಂಸ್ಥಾನಗಳ ಮಾತೆ ನೀನಿನ್ನು ಚಿಕ್ಕ ಬಾಲಕನು ಸಂತೋಷದಿಂದ ಅರಮನೆಯಲ್ಲಿ ಹಾಡುವುದನ್ನು ಬಿಟ್ಟು ರೋಷದಿಂದ ಕೌರವರ ಪಂಥವನ್ನು ತೊಟ್ಟು ಹೋಗುವೆನೆಂದು ಹೇಳುವಿಯಲ್ಲ. ಹೌದು ಮಾತೆ, ಇದು ನಿನಗೆ ತಕ್ಕ ನಡತೆಯಲ್ಲ ಪುತ್ರ ಕೋಮಲ ಗಾತ್ರ. ಶೀಘ್ರವಾಗಿ ನನಗೆ ಆಜ್ಞೆಯನ್ನು ಮಾಡಿಸು ಜ್ಞಾನ ಶಿರಮಣಿಯರಾದ ಅಗ್ನಿ ಸಂಬಂಧ ಯಾಕಂತೆ ಒಕ್ಕಡಿಸಿ ಕುರಬಲವನ್ನು ಕೋಪಾಗ್ಲಿಲ್ಲ ಕರೆಸಬರುವಂತೆ ಮಯ ತನಯ ದಿಕ್ಕಟಂಗಳವರು ಮಿಕ್ಕಿ ನೀಡಿದ ಐಕ್ಯರನ್ನು ಲೆಕ್ಕಿಸಿದರೆ ಕರ್ಕಸಿದ ನರಿಪುಗಳನ್ನು ಮಣ್ಣು ಲೆಕ್ಕಿಸುವ ಸುಭದ್ರಿ ಬರ್ಬೇಕಮ್ಮ ಸುಭದ್ರಿ ಸುಭದ್ರಿ ಚಕ್ರಬಿಂಬವನ್ನು ಭೇದಿಸುವುದು ಚಿಕ್ಕವನಿಂದಾಗಲೆಂದರೆ ನಾನೇನು ಪ್ರೇರಿಸುತ್ತೇನೆ ಮಾತೆ ಮಿಕ್ಕಿ ಮೀರಿದ ಕೌರವನ ಬಲ ಪಟ್ಟು ಸ್ವಚ್ಛ ನಿಂತಿರುವ ಐಕ್ಯ ಸೋಮವನ್ನು ದಿಕ್ಪಾಲೆಯನ್ನು ಮಾಡಿ ಬರುವವರೇ ಮುಕ್ಕಣ್ಣರ ಒಲಿಸಿದ ಪಾರ್ಥನಿಗೆ ತಕ್ಕ ಮಗನವನ್ನು ಎನ್ನ ಧಿಕ್ಕಾರ ಮಾಡಬತ್ತೆ ತತ್ಕಲತೆ ಕಂದ ಅಮ್ಮಯ್ಯ ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಸಂಸ್ಥಾನ ಅಮ್ಮಯ್ಯ ಕಂದನೆ ನಿನ್ನಾಗಿಂತ ಮಂದ ಬುದ್ಧಿಯ ಯಾಕೋ ಕಂದನೆ ನಿನ್ನಾಗಿಂತ ಮಂದ ಬುದ್ಧಿಯ ಯಾಕೋ ಸುಭದ್ರಿ ಸುಭದ್ರಿ ಮಾತೆ
ಸುಭದ್ರಿ ದೇವಿ ಬರ್ಬೇಕಮ್ಮ. ಸುಭದ್ರಿ ಗರ್ಭೋತ್ತನಾದ ನಂದನ ಸರಿಯಲ್ಲೋ ಇಂಥ ಕಠಿಣದ ಗುಣ. ತನಯ ಅಮ್ಮ ಜನನಿ, ಸಿಂಧು ಪುರೇಶನ ನಿನ್ನನ್ನು ಎಷ್ಟು ಮಾತ್ರಕ್ಕೆ ಮೆಚ್ಚಲಾರನ ಪುತ್ರ ಗೋಮಲ ಗಾತ್ರ. ಅಡಿಯಾತಕ್ಕೆ ಮೆಚ್ಚದ ಮಾತೆ ತನಯ ಜನನಿ. ಇದ್ದ ಮಾತನ್ನು ಹೇಳಿರುವನಲ್ಲ, ಸಿಂಧು ಪುರೇಶನ ಮೆಚ್ಚುವುದಿಲ್ಲವೆಂದು. ಪಂಚ ಪಾಂಡವರ ಪಟ್ಟದ ರಾಣಿ ವಂಚನೆಯಿಲ್ಲದ ನಿಯಮವನ್ನು ಕೊಡು. ಇಂದಿನ ದಿನ ಸಂಗ್ರಾಮಕ್ಕೆ ಹೋಗದೆ ಬಿಡಲಾರೆ ನಿಮ್ಮ ಪಾದರಾಣಿ ಮಯ ಇಂದ್ರ ತಂಜಾತನಾದ ತಂದೆ ಮಾತ್ರ ಎಲ್ಲ ಬಿತ್ತನೆ ಹರದಿಂದ ಮವನ ಬರಲಿಕ್ಕಿದ್ದಕ್ಕೆ ತಂದೆಯೇನು. ಆತಲಿತ ಪಾರ್ಥನಾದ ಪಿತನಿತ್ತನೆ ತತ್ಯುತನ ಆಯಸ ಖಚಿಸಿದ ಬಡೆ ಮತ್ತು ಹೆಚ್ಚಿಗೆ ಬರಲಿಕ್ಕೆ ಸಕ್ರಿಯತನೋ ಛತ್ರವಚನೋ. ಮೃತ್ಯು ಚಲಿಸುವ ಜೀವ ಅತಿಥಿಗಳಿಗೆಲ್ಲ ಬರದ ಬರೆಯಕ್ಕೆ ಪ್ರತಿಭಟನೆಯ ಜನರೇ ಬಿರುದಿನ ಮನವಿ. ಅಪ್ಪ ಸಾರಥಿ, ಅಮ್ಮ ಜನನಿ, ಈ ಕಂದನಿಗೆ ನಾನು ಎಷ್ಟು ಇದರಿಂದ ಬುದ್ಧಿ ಹೇಳಿದರೂ ಕೇಳಲಿಲ್ಲ. ಹಾ. ಇವರ ಹೆತ್ತಾಯಿಯಾದ ಸುಭದ್ರ ದೇವಿಯನ್ನು ಕರೆಸಿ ಇವನಿಗೆ ಬುದ್ಧಿಯನ್ನು ಹೇಳಿಸಪ್ಪ ಸಾರಥಿ, ಅತಿ ಜಾಗೃತಿ. ನಿಮ್ಕೊಂಡ ಹಳೆ ಜನನಿ ಈಗ ತಾನೇ ಆಗಮಿಸುವಂತ ಸೋಮಶೇಖರ ರೆಡ್ಡಿ ಸರ್ ಅವರು ತಮ್ಮಲ್ಲಿ ವಿನಂತಿ. ಸುಭದ್ರ ದೇವಿ ಹುಟ್ಟಿಸಿದ್ದಾರೆ. ಗಲಾಟ್ ಮಾಡ್ಬೇಡ್ರ ಯಾರು. ಸ್ವಾಗತ ಸ್ವಾಗತ ಸೋಮಶೇಖರ ಸಾರ್ಗೆ ಸ್ವಾಗತ 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 ಶಾಸಕರಿಗೆ ಸ್ವಾಗತ ಬಳ್ಳಾರಿ ಸೋಮಶೇಖರಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ. ಸಂಗೀತವ ಸುದೆ ಗಾನನರ್ತನ ಸ್ವಾಗತ ಸ್ವಾಗತ ಅತಿಥಿಗಳಿಗೆ ಸ್ವಾಗತ. ಜಯ 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 ಅತಿಥಿಗಳಿಗೆ ಸ್ವಾಗತ. ಜಯ 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 ಅತಿಥಿಗಳಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಸಂಗೀತವ ಸುದೆ ನಾಗನರ್ತನ ಸ್ವಾಗತ ಸ್ವಾಗತ ಅತಿಥಿಗಳಿಗೆ ಸ್ವಾಗತ. ಬಳ್ಳಾರಿ ನಗರ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಅವರಿಗೆ, ಕರೂರು ಜಿಲ್ಲಾ ಪಂಚಾಯಿತಿ ಬಳ್ಳೊಳ್ಳಿ ಶೇಖಣ್ಣ ಅವರು, ಬಳ್ಳಾರಿ ನಗರ ಯುವ ಮೂರ್ತಂಬಾವಿ ಕೇಶವರ, ಮುತ್ತನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು,
ರಂಗಪ್ಪ ಮತ್ತು ಮಣಿಕಂಠ. ಹೊಸಳ್ಳಿ ಗ್ರಾಮ ಉಪಾಧ್ಯಕ್ಷರು ಗೋವಿಂದಪ್ಪ, ಹೊಸಳ್ಳಿ ಮಲ್ಲಯ್ಯ, ಮಾರಪ್ಪ, ದರೂರ್ ಬಸವ. ಎಲ್ಲರೂ ಇಲ್ಲಮ್ಮ, ನೀವು ಹಾಕ್ರಿ ಶಾನವಾಸ್ಪುರ ಗ್ರಾಮದಲ್ಲಿ ಶ್ರೀ ಶೃಂಖಲಪಾರ್ವತಿ ಕುಂಭೋತ್ಸವ ಕಾರ್ಯಕ್ರಮಕ್ಕೆ ಇಂದು ಬಳ್ಳಾರಿ ನಗರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸೋಮಶೇಖರ ರೆಡ್ಡಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಶಾಲು ಹಾಕೋದ್ರ ಮೂಲಕ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಬಳ್ಳೊಳ್ಳಿ ಶೇಖಣ್ಣ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖಣ್ಣರು ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಉತ್ತನೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಉತ್ತನೂರು ರಂಗಪ್ಪನವರ ಮಗ ಆಗಿರ್ತಕ್ಕಂಥ ಮಣಿಕಂಠವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹಿತ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ದರೂರು ಉಮೇಶ್ ಅವರು ಸಹಿತ ಈ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಮಾಜಿ ಸದಸ್ಯರಾಗಿರ್ತಕ್ಕಂಥ ಅವರಿಗೆ ಸಹಿತ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಹೊಸಳ್ಳಿ ಮಲ್ಲಯ್ಯ ಅವರು ಸಹಿತ ಈ ಒಂದು ವೇದಿಕೆ ಮೇಲೆ ಆಗಮಿಸಿರ್ತಾರೆ, ಅವರಿಗೆ ಸಹಿತ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗುಗ್ರೇಟ್ ರಮೇಶ್ ಅವರು ಸಹಿತ ಈ ಒಂದು ವೇದಿಕೆ ಮೇಲೆ ಆಗಿರ್ತಾರೆ, ಅವರಿಗೆ ಸಹಿತ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಉಮಾಪತಿ ಅವರು ಸಹಿತ ಗುಗ್ರೇಟ್ ಅವರು ಸಹಿತ ವೇದಿಕೆ ಮೇಲೆ ಇರ್ತಾರೆ, ಅವರಿಗೆ ಸಹಿತ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ನಮ್ಮ ಬಳ್ಳಾರಿ ನಗರ ಶಾಸಕರಾಗಿದ್ದ ಶ್ರೀಯುತ ಸೋಮಶೇಖರ ರೆಡ್ಡಿ ಸಾರ್ ಅವರು ಒಂದೆರಡು ಹಿತನುಡಿಗಳನ್ನು ಆಡಬೇಕೆಂದು ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಶ್ರೀಯುತ ಶಾಸಕರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿದ್ದ ಶ್ರೀಯುತ ಸೋಮಶೇಖರ ರೆಡ್ಡಿ ಸಾರು ಒಂದೆರಡು ಮಾತನಾಡಬೇಕಂತ ಹೇಳಿ ವಿನಂತಿ. ಸಾರ್ ಅವ್ರು ಮಾತಾಡ್ತಾರೆ, ಎಲ್ಲರೂ ಕೂಡ್ಬೇಕು ದಯವಿಟ್ಟು. ಶಾಹಜಹಾಂಪುರದ ಗ್ರಾಮದಲ್ಲಿ ಇವತ್ತು ಅಭಿಮನ್ಯು ಕಾಳಗ ಅಂತೇಳಿ ಏನು ತಾವೆಲ್ಲ ಬಯಲಾಟ ಆಡ್ತಾ ಇದ್ದೀರೋ, ನಿಮ್ಮ ಒಂದು ಬಯಲಾಟದ ಮೇಲೆ ಪ್ರೀತಿ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಬಳ್ಳಾರಿಯಲ್ಲಿ ಡ್ರಾಮಾ ಆಡ್ತೀವಿ ಅಂತಂದರೆ ಯಾರೂ ಬರಲ್ಲ, ಆದರೆ ನೀವು ಬಯಲಾಟ ನೋಡ್ಲಿಕ್ಕೆ ಇಷ್ಟು ಮಂದಿ ಬಂದಿರಿ ಅಂತಂದರೆ ನಿಜವಾಗ್ಲೂ ನೀವೆಲ್ಲ ಬಹಳ ಧನ್ಯರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಟ್ಟಿನಿ, ಇನ್ನು ಮನೆಗೆ ಹೋಗಿ ಸೇರ್ಕೊಂಡಿಲ್ಲ. ನನ್ನ ಹೆಂಡತಿ ಹೇಳ್ತಾ ಇದ್ಲು, ನಾನು ಬಯಲಾಟಕ್ಕೆ ಹೋಗ್ಬೇಕು ಶಾಹಜಹಾಂಪುರಕ್ಕೆ ಅಂತಂದರೆ ಈ ಆಡಿದ್ದು ಬಯಲಾಟ ಸಾಕು ಬಾ ಮನೆಗೆ ಅಂತ ಕೇಳಿದ್ಲು. ಏನು ಮಾಡೋದು ಪರಿಸ್ಥಿತಿ, ಜನರೇ ಬಯಲಾಟ ಆಡಿಸ್ತಾರೆ ನಮ್ಮ ಹತ್ರ, ಏನು ಮಾಡಲಿ. ಅವರು ಕಲರ್ ಹಾಕ್ಕೊಂಡು ಬಯಲಾಟ ಆಡ್ತಾರೆ, ನಾವು ಕಲರ್ ಹಾಕ್ಕೊಳ್ಳಾರ್ದಂಗೆ ಬಯಲಾಟ ಆಡ್ತೀವಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹಂಗಾಗಿ ನಾನು ಒಂದೇ ಒಂದು ಇದನ್ನ ಯಾಕೆ ಇಲ್ಲಿ ಬಂದೀನಿ ಅಂತಂದರೆ, ನಮ್ಮ ಪ್ರಾಚೀನ ಸಂಸ್ಕೃತಿನ ನೀವು ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ, ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ಹಂಗಾಗಿನೇ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ದೇವರಲ್ಲಿ ಇಷ್ಟೇ ಬೇಡೋದು, ಈ ಸಂಸ್ಕೃತಿ ಇನ್ನು ಹಿಂಗೆ ಮುಂದಿನ ಪೀಳಿಗೆ ಕೂಡ ಇದನ್ನು ಮುಂದಕ್ಕೆ ತಗೊಂಡೋಗ್ಲಿ. ನಮ್ಮ ರೈತರು ಒಳ್ಳೆ ಬೆಳೆ ಬಂದು ಚೆನ್ನಾಗಿ ಅವರು ಒಳ್ಳೆ ಆರ್ಥಿಕವಾಗಿ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಚೆನ್ನಾಗಿರಬೇಕು. ಪ್ರತಿಯೊಬ್ಬರು ಕೂಡ ನಮ್ಮ ರೈತರ ಮಕ್ಕಳು ಕೂಡ ಚೆನ್ನಾಗಿ ಓದ್ಕೊಂಡು ಇನ್ನು ಒಳ್ಳೆ ಒಳ್ಳೆ ದೊಡ್ಡ ಹುದ್ದೆಗಳಿಗೆ ಹೋಗಬೇಕು ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಒಂದು ಶಾಹಜಹಾಂಪುರ ಗ್ರಾಮ ಅಂತಂದರೆ ನಮ್ಮ ಅಣ್ಣ ಕರುಣಾಕರ ರೆಡ್ಡಿಗೆ ಆಗಲಿ ನಮಗೆ ಆಗಲಿ ಭಾಳ ಇಷ್ಟವಾದಂಥ ಗ್ರಾಮ ಇದು. ನಮ್ಮ ಶ್ರೀರಾಮುಲು ನಮ್ಮ ತಮ್ಮ ಬಂದೋದ್ನಂತೆ ಮಧ್ಯಾಹ್ನ, ಅದು ಕೂಡ ನನಗೆ ಖುಷಿ ಆಯಿತು. ನನ್ನ ತಮ್ಮ ನನಗೆ ಹೇಳಿದ್ದ, ಅಣ್ಣ ನಾನು ಮಧ್ಯಾಹ್ನ ಹೋಗ್ತೀನಿ, ನೀನು ರಾತ್ರಿ ಬಯಲಾಟಕ್ಕೆ ಹೋಗು ಅಂತ. ಜನಾರ್ದನ ರೆಡ್ಡಿ ಕೂಡ ಬರಬೇಕಾಯಿತು, ಆದರೆ ಕಾರಣಾಂತರಗಳಿಂದ ಬೆಂಗಳೂರಲ್ಲಿ ಅರ್ಜೆಂಟ್ ಕೆಲಸ ಬಿದ್ದು ಸಾಯಂಕಾಲನೇ ಬೆಂಗಳೂರಿಗೆ ಹೋಗಿದ್ದಾನೆ. ಹಂಗಾಗಿ ಅಣ್ಣ ನಾವೆಲ್ಲರೂ ನೀನು ಹೋದ್ರೆ ನಾವೆಲ್ಲರೂ ಬಂದಂಗೆ ಅಂತ ಅಂದ. ಆಯ್ತಪ್ಪ ನಾನು ಹೋಗಿ ಬರ್ತೀನಿ ಅಂತೇಳಿ ಬಂದಿದ್ದೀನಿ. ತಮ್ಮೆಲ್ಲರಿಗೂ ಆ ದೇವರು ಒಳ್ಳೆ ಆರೋಗ್ಯ, ಆಯುಷು, ಐಶ್ವರ್ಯ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್. ನಮ್ಮ ಗ್ರೂಪಿಂದ ಒಂದು 30,000 ರೂಪಾಯಿನ ನಮ್ಮ ಈ ಡ್ರಾಮಾ ಮ್ಯಾನೇಜರ್ಗೆ ನಾವು ಈ ಬಯಲಾಟದ ಮ್ಯಾನೇಜರ್ ಕೊಡ್ತಾ ಇದ್ದೀವಿ. ಬಯಲಾಟದ ಕಲೆ ಉಳಿಸಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಪಾರ್ಟಿಯ ಒಂದು ಉದ್ದೇಶ ಅಂತ ಹೇಳುತ್ತಾ, ಈ ಒಂದು ಬಯಲಾಟದ ಒಂದು ವೀರಾಭಿಮಾನ ಕಾಳಗಕ್ಕೆ
30,000 ರೂಪಾಯಿಗಳನ್ನು ಶ್ರೀಯುತ ಸೋಮಶೇಖರ್ ಸರ್ ಅವರು ಕೊಟ್ಟಿರ್ತಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ MS ಸೋಮಲಿಂಗಪ್ಪನವರು ಸಹಿತ 5,001 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಕಾರ್ಯಕ್ರಮದಿಂದ ಶ್ರೀಯುತ ಶಾಸಕರಾಗಿದ್ದ ಸೋಮಶೇಖರ್ ಸರ್ ಅವರು ನಿರ್ಗಮಿಸುತ್ತಿದ್ದಾರೆ. ಎಲ್ಲರೂ ಸಹಿತ ಅವರಿಗೆ ಬೀಳ್ಕೊಡೆ ಕೊಡ್ಬೇಕಂತ ಹೇಳಿ ಮನವಿ.